ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ದೇವರ ಸತ್ಸಂಬಂಧವನ್ನು ಪಡೆದು ಬಲಿಪೂಜೆಗೆ ಹೋಗಿ ಈ ಪ್ರಾರ್ಥನೆ ಮಾಡಿ ನಾವು ಜೀವಿಸುತ್ತಾ ಇದ್ದೇವೆ. ಲೋಕದಲ್ಲಿ ಬೇಕಾಗಿರುವ ಈ ರೀತಿಯಲ್ಲಿ ದುಂದೌತಣ ಅಥವಾ ಮೋಜು ಮಸ್ತಿಯಲ್ಲಿ ನಾವು ಜೀವಿಸ್ತೇವೆ. ದೇವರು ಎಲ್ಲರಿಗೂ ದೇವರು, ನನಗೊಬ್ಬನಿಗೆ ಮಾತ್ರ ಅಲ್ಲ. ಆದರೆ ದೇವರ ಬಗ್ಗೆ ನಮಗೆ ಏನೂ ತಿಳಿಯದ ಕಾರಣ ನಾವು ಈ ನಿತ್ಯ ಜೀವಕ್ಕಾಗಿ ಅಥವಾ ಪುನರುತ್ಥಾನಕ್ಕಾಗಿ ಅದರ ಬಗ್ಗೆ ನಮಗೆ ಅರಿವೇ ಇಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಈ ನಿತ್ಯ ಜೀವ ಅಥವಾ ಪುನರುತ್ಥಾನ ಅಥವಾ ಸ್ವರ್ಗದ ಬಗ್ಗೆ ನಮಗೆ ಅರಿವು ಇಲ್ಲದ ಸಮಯದಲ್ಲಿ ದೇವರ ವಾಕ್ಯ ನಮಗೆ ಈ ರೀತಿ ಹೇಳ್ತದೆ. ಮಾರ್ಕನ ಶುಭ ಸಂದೇಶ ಅಧ್ಯಾಯ 12:24 ವಾಕ್ಯ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಯೇಸು, ನಿಮ್ಮದು ಎಂಥ ತಪ್ಪು ಅಭಿಪ್ರಾಯ, ಪವಿತ್ರ ಗ್ರಂಥವನ್ನು ಆಗಲಿ ದೇವರ ಶಕ್ತಿಯನ್ನಾಗಲಿ ನೀವು ಅರ್ಥ ಮಾಡಿಕೊಂಡಿಲ್ಲ. ಪ್ರೈಸ್ ದ ಲಾರ್ಡ್. ಈ ಪವಿತ್ರ ಗ್ರಂಥ ನಾವು ಎಷ್ಟೋ ಸಲ ಓದಿದರೂ ಅದರ ಬಗ್ಗೆ ಅರ್ಥ ನಾವು ಮಾಡಿಕೊಂಡಿಲ್ಲ. ಯಾಕೆ? ಅದು ನಾವು ಗಣನೆಗೆ ತರದ ಕಾರಣ ಈ ಪವಿತ್ರ ಪುಸ್ತಕದ ಅರ್ಥ ನಮಗೆ ಗೊತ್ತಿಲ್ಲ. ನಾವೊಂದು ನ್ಯೂಸ್ ಪೇಪರ್ ಓದಿದಾಗೆ ಅಥವಾ ಒಂದು ಕಥೆ ಪುಸ್ತಕ ಓದಿದಾಗೆ ಅದನ್ನು ಓದಿ ನಾವು ಅದನ್ನು ತಳ್ಳಿಬಿಟ್ಟಿದ್ದೇವೆ. ಯಾಕೆ? ನಾವು ಜೀವಿಸುವಾಗ ಲೋಕದಲ್ಲಿ ಎಲ್ಲರ ಮುಂದೆ ನಾನೊಂದು ಶೈನ್ ಆಗಿ ಜೀವಿಸಬೇಕು. ನನಗೆ ಒಂದು ಹೆಸರುಂಟು, ಆ ಹೆಸರನ್ನು ಇನ್ನೂ ನಾನು ಮೇಲಕ್ಕೆ ತರಬೇಕು. ಫ್ಲೆಕ್ಸಲ್ಲಿ ನನ್ನ ಫೋಟೋ ಬರಬೇಕು. ನಾನು ಏನಾದರೂ ಡೊನೇಟ್ ಮಾಡಿದೆ ಅದನ್ನು ನನಗೆ ಅನೌನ್ಸ್ಮೆಂಟ್ ಆಗಬೇಕು. ಅಥವಾ ಶಿಲೆಕಲ್ಲಿನಲ್ಲಿ ನನ್ನ ಹೆಸರನ್ನು ಕೆತ್ತಬೇಕು. ಈ ರೀತಿ ಜೀವಿಸುವವರಿಗೆ ಯೇಸು ಕ್ರಿಸ್ತರು ಹೇಳ್ತಾರೆ, ವಚನ ಆಗಲಿ ದೇವರ ವಾಕ್ಯವಾಗಲಿ ದೇವರನ್ನು ನೀವು ಅರಿತುಕೊಂಡಿಲ್ಲ. ಪ್ರೈಸ್ ದ ಲಾರ್ಡ್. ತಂದೆ, ಈ ವಾಕ್ಯವನ್ನು ಆಲಿಸಿದವರು ನಿಮ್ಮನ್ನು ಅನುಭವಿಸಿ ಜೀವಿಸುವುದಕ್ಕಾಗಿ ಪವಿತ್ರಾತ್ಮರ ಮುಖಾಂತರ ಅವರನ್ನು ಬಡಿದು ಎಬ್ಬಿಸಿ ಎಂದು ಪ್ರಾರ್ಥಿಸುತ್ತಾ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.